ನಮಸ್ಕಾರ ಸ್ನೇಹಿತರೆ. ಎಲೆಕ್ಷನ್ ಅಂತೂ ಮುಗಿದಿದೆ. ನಾಳೆ ರಿಸಲ್ಟ್ ಬರುತ್ತೆ. ಈಗಾಗಲೇ ಮತಗಟ್ಟ ಸಮೀಕ್ಷೆಗಳನ್ನು ನೀವು ನೋಡಿದ್ದೀರಾ, ಎಕ್ಸಿಟ್ ಪೋಲ್ ಗಳನ್ನು ನೀವು ನೋಡಿದ್ದೀರಾ. ಈ ಬಾರಿ ವಿಶೇಷ ಏನಪ್ಪಾ ಅಂದ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳು ಒಕ್ಕೊರಲಿನಿಂದ ಹೇಳ್ತಾ ಇರ್ತಕ್ಕಂಥ ಒಂದೇ ಒಂದು ಮಾತು, ಈ ಬಾರಿ ಸಹ ಮತ್ತೊಮ್ಮೆ ಮೋದಿ ಸರ್ಕಾರನೇ ರಿಪೀಟ್ ಆಗುತ್ತೆ ಅಂತ. ಹೆಚ್ಚು ಕಡಿಮೆ ಎಲ್ಲ ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇರ್ತಕ್ಕಂಥದ್ದು ಒಂದೇ ಸಂಖ್ಯೆ, ಅದು 300 to 350 NDA ಮೈತ್ರಿಕೂಟ ಮತ್ತು ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ. ಹಾಗಾದ್ರೆ ಈ ಎಲ್ಲ ಸಮೀಕ್ಷೆಗಳ ಕ್ರೆಡಿಬಿಲಿಟಿ ಏನು, ವಿಶ್ವಾಸಾರ್ಹತೆ ಏನು, ನಂಬಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಈ ಎಲ್ಲ ಸಮೀಕ್ಷೆಗಳ ಮಧ್ಯೆ ಒಂದು ಸಮೀಕ್ಷೆ ಇದೆ, ಅದರ ವಿಶ್ವಾಸಾರ್ಹತೆ 93% ಗಿಂತ ಜಾಸ್ತಿ. ಅಂದ್ರೆ ಅದು ಈವರೆಗೆ ಭವಿಷ್ಯ ನುಡಿದಿರತಕ್ಕಂತ ಸಮೀಕ್ಷೆಗಳಲ್ಲಿ 93ರಷ್ಟು ಸಕ್ಸಸ್ ಆಗಿದೆ, ಬರೀ 7% ಮಾತ್ರ ಫೈಲ್ಯೂರ್ ಆಗಿದೆ. ಈ ಸರ್ವೆನ ಮೋದಿ ಅವರು ನಂಬುತ್ತಾರೆ, ಅಮಿತ್ ಶಾ ಅವರು ನಂಬುತ್ತಾರೆ. ಅಷ್ಟೇ ಯಾಕೆ, ರಾಹುಲ್ ಗಾಂಧಿ ಅವರು ಸಹ ಈ ಸರ್ವೆನೆ ನೆಚ್ಕೊಂಡಿರೋದು. ಈ ಸರ್ವೆನಲ್ಲಿ ಏನ್ ನಂಬರ್ ಕೊಡ್ತಾರೆ ಅದು ಹೆಚ್ಚು ಕಡಿಮೆ ವಾಸ್ತವ ಅಂಕಿಅಂಶ, ಅಂದ್ರೆ ರಿಸಲ್ಟ್ ಗೆ ಹತ್ತಿರವಾಗಿರುತ್ತೆ ಅನ್ನೋದು ಈ ಹಿಂದೆ ನಡೆದಿರ್ತಕ್ಕಂಥ ಚುನಾವಣಾ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾದ್ರೆ ಯಾವ್ದು ಈ ಸಮೀಕ್ಷೆ, ಬಿಜೆಪಿ ನೇತೃತ್ವದ NDA ಸರ್ಕಾರಕ್ಕೆ ಎಷ್ಟು ನಂಬರ್ ಕೊಟ್ಟಿದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಹಲವಾರು ಸಮೀಕ್ಷೆಗಳು ಬಂದಿವೆ. ಕೆಲವು ಸಮೀಕ್ಷೆಗಳು 300 ಕೊಟ್ಟಿದ್ರೆ, ಇನ್ ಕೆಲವು 320, 340, 50, 370 ಕೊಟ್ಟಿದ್ದಾರೆ. 400 ಸಹ 2 ಸಮೀಕ್ಷೆಗಳು ಕ್ರಾಸ್ ಮಾಡಿದೆ NDAಗೆ. ಅಂದ್ರೆ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು NDA ಮೈತ್ರಿಕೂಟ ಗಳಿಸುತ್ತೆ, ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ ಈ 2 ಸಮೀಕ್ಷೆಗಳು ಭವಿಷ್ಯ ನುಡಿದಿದ್ದಾವೆ. ಹಾಗಾದ್ರೆ ಇಷ್ಟೊಂದೆಲ್ಲ ನಂಬರ್ಸ್ ಕೊಟ್ಟಿರ್ತಕ್ಕಂಥ ಸಮೀಕ್ಷೆಗಳಲ್ಲಿ ಯಾವುದನ್ನ ನಂಬೋದು, ಯಾವುದು ಸತ್ಯಕ್ಕೆ ಹತ್ತಿರವಾಗಿರುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹೇಳೋದು ಸಹಜ. ಅದಕ್ಕೆ ಉತ್ತರನ ನಾನಿವಾಗ ತಂದಿದ್ದೀನಿ. ಅತ್ಯಂತ ವಿಶ್ವಾಸಾರ್ಹ ಸಮೀಕ್ಷೆ ಇದು, ನಂಬಬಹುದಾದಂತದ್ದು. ಇದರ ಟ್ರ್ಯಾಕ್ ರೆಕಾರ್ಡ್ ಆಲ್ಮೋಸ್ಟ್ ಆಲ್ 90% ಗಿಂತ ಜಾಸ್ತಿ ಇರೋದ್ರಿಂದ ದೇಶದ ಜನ ಈ ಸಮೀಕ್ಷೆ ಹೊರಗ್ ಬರೋದನ್ನ ಕಾಯ್ತಾ ಇರ್ತಾರೆ. ಸ್ನೇಹಿತರೆ, ಆಕ್ಸಿಸ್ ಮೈ ಇಂಡಿಯಾ ಅಂತಕ್ಕಂಥ ಖಾಸಗಿ ಸಂಸ್ಥೆ ಒಪಿನಿಯನ್ ಪೋಲ್ ಗಳನ್ನ ಕಂಡಕ್ಟ್ ಮಾಡುತ್ತೆ, ಎಕ್ಸಿಟ್ ಪೋಲ್ ಗಳನ್ನ ಕಂಡಕ್ಟ್ ಮಾಡುತ್ತೆ. ಈ ಹಿಂದೆ ಇದು ಕಂಡಕ್ಟ್ ಮಾಡಿರ್ತಕ್ಕಂಥ ಹಲವಾರು ಒಪಿನಿಯನ್ ಪೋಲ್ಗಳು ಮತ್ತು ಎಕ್ಸಿಟ್ ಪೋಲ್ಗಳಲ್ಲಿ ಇದು ಕೊಟ್ಟಿರ್ತಕ್ಕಂಥ ಸಂಖ್ಯೆ ರಿಸಲ್ಟ್ ಗೆ ಹೆಚ್ಚು ಕಡಿಮೆ ಹತ್ರವಾಗಿರುತ್ತೆ. ಈ ಆಕ್ಸಿಸ್ ಮೈ ಇಂಡಿಯಾದವರು ಈ ಹಿಂದೆ ಕೊಟ್ಟಿರ್ತಕ್ಕಂಥ ಬಹುತೇಕ ಸಮೀಕ್ಷೆಗಳು ನಿಜವಾಗಿದ್ದಾವೆ. 2023ರ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ 135ಕ್ಕೂ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ ಇದೇ ಪ್ರಿಡಿಕ್ಟ್ ಮಾಡಿತ್ತು. ಕಳೆದ ಬಾರಿ 2019ರ ಚುನಾವಣೆಯಲ್ಲೂ ಸಹ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ತನ್ನ ಎಕ್ಸಿಟ್ ಪೋಲ್ ನಲ್ಲಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ ಕರೆಕ್ಟ್ ಆಗಿರ್ತಕ್ಕಂಥ ನಂಬರ್ ನ ಕೊಟ್ಟಿತ್ತು ಇದೇ ಆಕ್ಸಿಸ್ ಮೈ ಇಂಡಿಯಾ. ಈ ಬಾರಿ ಸಹ ಆಕ್ಸಿಸ್ ಮೈ ಇಂಡಿಯಾದಲ್ಲಿ ಬಂದಿರತಕ್ಕಂತ ನಂಬರ್ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಎಷ್ಟು ಹಾಗಾದ್ರೆ ಆ ನಂಬರು? 400ಕ್ಕಿಂತ ಜಾಸ್ತಿ ಕೊಟ್ಟಿದೆ ಈ ಬಾರಿ ಆಕ್ಸಿಸ್ ಮೈ ಇಂಡಿಯಾ NDA ನೇತೃತ್ವದ ಸರ್ಕಾರಕ್ಕೆ. 401 ಸೀಟ್ಗಳನ್ನ ಬಿಜೆಪಿ ಮತ್ತು NDA ತನ್ನ ಬುಟ್ಟಿಗೆ ಹಾಕಿಕೊಳ್ಳುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ತನ್ನ ಎಕ್ಸಿಟ್ ಪೋಲ್ ಮತಗಟ್ಟೆ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಸ್ನೇಹಿತರೆ, ಇದು ಪ್ರದೀಪ್ ಗುಪ್ತಾ ಅನ್ನುವವರ ಹೆಸರಿನಲ್ಲಿರ್ತಕ್ಕಂಥ ಸಂಸ್ಥೆ ಆಕ್ಸಿಸ್ ಮೈ ಇಂಡಿಯಾ ಮತ್ತು ಇಂಡಿಯಾ ಟುಡೇ ಅವರು ಸೇರಿ ಜಂಟಿಯಾಗಿ ಈ ಸಮೀಕ್ಷೆನ ಕಂಡಕ್ಟ್ ಮಾಡಿರ್ತಾರೆ. ಸ್ನೇಹಿತರೆ, ಈ ಆಕ್ಸಿಸ್ ಮೈ ಇಂಡಿಯಾದವರು ಬಿಜೆಪಿಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 361ರಿಂದ 401 ಸೀಟ್ಗಳನ್ನ NDA ನೇತೃತ್ವದ ಸರ್ಕಾರ ಗೆಲ್ಲಬಹುದು ಅಂತ. ಅಂದ್ರೆ ಕಡಿಮೆ ಅಂದ್ರೂ 361 ಗೆದ್ದೇ ಗೆಲ್ತಾರೆ. ಇನ್ನ ಜಾಸ್ತಿ ಉಚ್ಛ್ರಾಯ ಸ್ಥಿತಿ ಅಂದ್ರೆ 401ರವರೆಗೂ NDA ರೀಚ್ ಆಗಬಹುದು. ಇಂಡಿಯಾ ಮೈತ್ರಿಕೂಟಕ್ಕೆ 131ರಿಂದ 161, ಅದರ್ಸ್ಗೆ 8ರಿಂದ 20 ಸ್ಥಾನಗಳನ್ನ ಈ ಆಕ್ಸಿಸ್ ಮೈ ಇಂಡಿಯಾ ತನ್ನ ಎಕ್ಸಿಟ್ ಪೋಲ್ ನಲ್ಲಿ ಭವಿಷ್ಯ ನುಡಿದಿದೆ. ಹಾಗಾದ್ರೆ ಮೋದಿ ಅವರು ಹೇಳ್ತಾ ಇರ್ತಕ್ಕಂಥ 400 ಪಾರ್ ಅಬ್ಕಿ ಬಾರ್ ಅನ್ನೋದು ಈ ಬಾರಿ ನಿಜ ಆಗತ್ತಾ? ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ, ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಮೋದಿ ಅವರು ಹೇಳಿದ್ದಂತ 400 ಗಡಿಯನ್ನು NDA ನೇತೃತ್ವದ ಸರ್ಕಾರ ದಾಟುತ್ತೆ ಅನ್ನೋದು ನಿಜ ಆಗ್ತಾ ಇದೆ. ಇದು ಈಗ ಕಾಂಗ್ರೆಸ್ಸಿಗರಿಗೆ ನಿದ್ದೆಗೆಡಿಸಿರೋದು. ಬಹುತೇಕ ರಾಜಕೀಯ ವಿಶ್ಲೇಷಕರು ಮತ್ತು ಪಂಡಿತರು ಈಗ ಹೇಳ್ತಾ ಇರೋದು ಇದನ್ನೇ. ಆಕ್ಸಿಸ್ ಮೈ ಇಂಡಿಯಾದಲ್ಲಿ 400 ಪಾರ್ ಅಂತ ಬಂತು ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಅದು ನಿಜ ಆಗಲೂಬಹುದು. ಯಾಕಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ. ಸುಮಾರು 60ಕ್ಕೂ ಹೆಚ್ಚು ಸಮೀಕ್ಷೆಗಳನ್ನ ಮಾಡಿದ್ದಾರೆ. ಅದರಲ್ಲಿ 56ರಿಂದ 57 ಸಮೀಕ್ಷೆಗಳು ನಿಜ ಆಗಿದಾವೆ. ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ಸಮೀಕ್ಷೆ ಎಷ್ಟು ಅಕ್ಯುರೇಟ್ ಆಗಿರಬಹುದು ಅಂತ. ಸ್ನೇಹಿತರೆ, ಸಮೀಕ್ಷೆಗಳು ಯಾಕೆ ಫೇಲ್ಯೂರ್ ಆಗುತ್ತಪ್ಪ ಅಂದ್ರೆ, ಕೆಲವು ಸಂಸ್ಥೆಗಳಿರುತ್ತೆ AC ರೂಮ್ ಅಲ್ಲಿ ಕೂತ್ಬಿಟ್ಟು ಪಕ್ಷಗಳಿಂದ ಕಿಕ್ ಬ್ಯಾಕ್ ಪಡೆದು ಅಥವಾ ದುಡ್ಡು ಪಡೆದು ಅವರಿಗೆ ಫೇವರ್ ಆಗ್ತಕ್ಕಂತ ನಂಬರ್ ಗಳನ್ನ ಕೊಟ್ಟಿರ್ತಾರೆ.
ಆದ್ರೆ ನಿಜವಾಗಿಯೂ ಸಹ ಸಮೀಕ್ಷೆನ ಈ ತರ ಕಂಡಕ್ಟ್ ಮಾಡ್ತಾರ? ಖಂಡಿತ ಇಲ್ಲ. ತಂಡಗಳನ್ನ ಮಾಡ್ಕೋಬೇಕಾಗತ್ತೆ, ನಗರ ಪ್ರದೇಶ ಗ್ರಾಮೀಣ ಪ್ರದೇಶಗಳಿಗೆ ವಿಸಿಟ್ ಮಾಡ್ಬೇಕಾಗತ್ತೆ, ಗಂಡು ಹೆಣ್ಣು ಅನ್ನೋ ಲಿಂಗಾಧಾರಿತ ಸಮೀಕ್ಷೆ ಮಾಡ್ಬೇಕು, ಹೊಸದಾಗಿ ವೋಟ್ ಮಾಡ್ತಾ ಇರ್ತಕ್ಕಂಥವ್ರ ಮೂಡ್ ಯಾವ ರೀತಿ ಇರುತ್ತೆ, ಯಾರಿಗೆ ವೋಟ್ ಮಾಡಬಹುದು, ಈಗಾಗ್ಲೇ ಹಲವಾರು ಬಾರಿ ವೋಟ್ ಮಾಡಿರೋರು ಯಾವ ರೀತಿ ಈ ಬಾರಿ ವೋಟ್ ಮಾಡಬಹುದು, ಜಾತಿ ಲೆಕ್ಕಾಚಾರ ಬರುತ್ತೆ, ಮೇಲ್ವರ್ಗದ ಜಾತಿಯಲ್ಲಿ ಬರ್ತಕ್ಕಂಥವ್ರಿಗೆ ಯಾರಿಗೆ ವೋಟ್ ಮಾಡ್ಬೋದು, ಯಾಕೆ ವೋಟ್ ಮಾಡ್ತಾರೆ, ಇನ್ನು OBC ವರ್ಗದವರಿಗೆ ಯಾರಿಗೆ ವೋಟ್ ಮಾಡಬಹುದು, ಪರ್ಸೆಂಟೇಜ್ ಎಷ್ಟಿರುತ್ತೆ, ಈ ಎಲ್ಲ ಅಂಕಿ ಸಂಖ್ಯೆಗಳನ್ನ ನಿಖರವಾಗಿ ಕಲೆಕ್ಟ್ ಮಾಡಿದ್ದಾಗ ಮಾತ್ರ ಅಕ್ಯುರೇಟ್ ಆಗಿರ್ತಕ್ಕಂತಹ ಸ್ಟಾಟ್ಸ್ ಸಿಗುತ್ತೆ. ಅದರಿಂದ ಬರ್ತಕ್ಕಂಥ ಸಂಖ್ಯೆ ಸಹ ವಾಸ್ತವ ರಿಸಲ್ಟ್ ಗೆ ಹತ್ತಿರವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಮತಗಟ್ಟೆ ಸಮೀಕ್ಷೆಗಳು ಈ ರೀತಿ ನಡೆಯುತ್ತಾ? ಆಲ್ಮೋಸ್ಟ್ ಆಲ್ ಇಲ್ಲ ಅಂತಾನೆ ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಆದ್ರೆ ಆಕ್ಸಿಸ್ ಮೈ ಇಂಡಿಯಾ ಇದಕ್ಕೆ ಅಪವಾದ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಹಿಂದೆ ನಡೆಸಿರ್ತಕ್ಕಂತ ಸಮೀಕ್ಷೆಗಳು ಮತ್ತು ಅದರ ರಿಸಲ್ಟ್ ಗಳೇ ಇದಕ್ಕೆ ಕಾರಣ. ಅದಕ್ಕೆ ಹೇಳಿದ್ದು ಇಡೀ ದೇಶ ನಂಬೋದು ಈ ಒಂದು ಸಮೀಕ್ಷೆಯನ್ನು ಮಾತ್ರ. ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ನಾನು ಹೇಳ್ದೆ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಖುದ್ದು ರಾಹುಲ್ ಗಾಂಧಿ ಅವರೇ ನಂಬೋ ಸರ್ವೆ ಯಾವ್ದಾದ್ರು ಇದ್ರೆ ಅದು ಆಕ್ಸಿಸ್ ಮೈ ಇಂಡಿಯಾ. ಇನ್ನು ರಾಜ್ಯವಾರ ಬಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ 2-4 ಸ್ಥಾನ ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳಿದೆ. ಉಳಿದ ಎಲ್ಲ ಕ್ಷೇತ್ರಗಳನ್ನ DMK ಮತ್ತು ಕಾಂಗ್ರೆಸ್ನವರು ಸ್ವೀಪ್ ಮಾಡ್ತಾರೆ. ಸ್ನೇಹಿತರೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸಂಖ್ಯೆ ಬರ್ಬೋದು ಅಂತ ಸರಿಯಾಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಆಕ್ಸಿಸ್ ಮೈ ಇಂಡಿಯಾ ನಂಬರ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇವರ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಏಕಾಂಗಿಯಾಗಿ 20-22 ಸ್ಥಾನಗಳನ್ನ ಗೆಲ್ತಾ ಇದೆ. JDS 2-3 ಕ್ಷೇತ್ರನ ಗೆಲ್ತಾ ಇದೆ. ಕಾಂಗ್ರೆಸ್ನವರು ಕೇವಲ 3-5 ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಟ್ಟುಕೊಳ್ಳಬೇಕು ಅಂತ ಹೇಳ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ. ಮಧ್ಯಪ್ರದೇಶ, ಇಲ್ಲಿ 6 ತಿಂಗಳ ಹಿಂದಷ್ಟೇ ಸರ್ಕಾರ ರಚನೆ ಮಾಡಿದೆ ಬಿಜೆಪಿ. ಈ ಬಾರಿ ಇಲ್ಲಿ 28-29 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದೆ ಆಕ್ಸಿಸ್ ಮೈ ಇಂಡಿಯಾ. ಇನ್ನು ಇಂಡಿಯಾ ಮೈತ್ರಿಕೂಟ 1 ಅಥವಾ 0 ಸುತ್ತಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಅನ್ನುತ್ತೆ. ಉತ್ತರ ಪ್ರದೇಶದಲ್ಲಿ ಒಟ್ಟು 80 ಸ್ಥಾನಗಳು ಬರುತ್ತೆ. ಬಿಜೆಪಿ 64-67 ಗೆಲ್ಲಬಹುದು. SP ಪ್ಲಸ್ ಅಂದ್ರೆ ಕಾಂಗ್ರೆಸ್ ಪಕ್ಷನೂ ಬರುತ್ತೆ. ಇದರಲ್ಲಿ 7-9 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತ ಪ್ರಿಡಿಕ್ಷನ್ ಮಾಡಿದೆ ಆಕ್ಸಿಸ್ ಮೈ ಇಂಡಿಯಾ. ಇನ್ನು ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಒಡಿಶಾದಲ್ಲಿ ಬಿಜೆಪಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದೆ. ಅದರ ಫಲ ಈಗ ಬಿಜೆಪಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಬರೋಬ್ಬರಿ 18-20 ಸ್ಥಾನಗಳಲ್ಲಿ NDA ಗೆಲ್ತಾ ಇದೆ ಒಡಿಶಾದಲ್ಲಿ. ಇಂಡಿಯಾ ಮೈತ್ರಿಕೂಟ 0-2, BJD 0-2 ಸ್ಥಾನ ಗೆಲ್ಲಬಹುದು. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಅಲ್ಲಿ ಸರ್ಕಾರ ಇರೋದು ಬಿಜು ಜನತಾದಳ BJD. ಇಂತ ವಿಷಮ ಪರಿಸ್ಥಿತಿನಲ್ಲೂ ಸಹ ಬಿಜೆಪಿ ಇಲ್ಲಿ ಮುನ್ನಡೆ ಸಾಧಿಸಿದೆ. ಎಲ್ಲಿ? ಒಡಿಶಾದಲ್ಲಿ. ಹೆಚ್ಚು ಕಡಿಮೆ ಒಡಿಶಾದಲ್ಲಿ ಬಿಜೆಡಿಗೆ ವಿಧಾನಸಭೆನಲ್ಲೂ ಸಹ ಸಿಕ್ಕಾಪಟ್ಟೆ ಪೈಪೋಟಿ ಕೊಡ್ತಾ ಇದೆ ಬಿಜೆಪಿ. ಅಲ್ಲಿ ವಿಧಾನಸಭಾ ಎಲೆಕ್ಷನ್ ಸಹ ಇದರ ಜೊತೆಗೆ ನಡೀತಾ ಇದೆ. ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿ ಮತ್ತು ಬಿಜೆಡಿಗೆ ನೆಕ್ ಟು ನೆಕ್ ಫೈಟ್ ಇದೆ. ಯಾರು ಬೇಕಾದ್ರೂ ಸರ್ಕಾರ ಮಾಡಬಹುದು, ರಚನೆ ಮಾಡಬಹುದು ಅಂತಕ್ಕಂತಹ ಅಭಿಪ್ರಾಯಗಳನ್ನೇ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ಮತ್ತು ಕೇರಳದಲ್ಲಿ ಈ ಬಾರಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಆದ್ರೆ ಅವರ ಸೀಟ್ಗಳಿಗೆ ಹಿನ್ನಡೆ ಆಗಲ್ಲ. ಬಿಜೆಪಿ ಅಂದ್ರೆ ಅವರ ನೇತೃತ್ವದ NDA ಒಕ್ಕೂಟಕ್ಕೆ ಹಿನ್ನಡೆಯಾಗುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾದಲ್ಲೂ ಸಹ ಹೇಳಲಾಗಿದೆ. ಸ್ನೇಹಿತರೆ, ಇದಿಷ್ಟು ಆಕ್ಸಿಸ್ ಮೈ ಇಂಡಿಯಾದವರು ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳ ಬಗ್ಗೆ. ನಿಜಕ್ಕೂ NDA ಮೈತ್ರಿಕೂಟ 361-401 ಸೀಟ್ಗಳವರೆಗೆ ಗೆಲ್ಲೋ ಚಾನ್ಸಸ್ ಇದೆಯಾ? ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.